ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನನ್ನ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಅನ್ನಿಸ್ತಾ ಇದ್ದರೆ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಂಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇವತ್ತು ವ್ಲಾಗ್ನ ನಾನು ನಮ್ಮ ಸೈಟ್ನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾಳೆ ಸ್ವಲ್ಪ ಪೂಜೆ ಇತ್ತು. ಏನೊಂದು ದೇವ್ರ ರೂಮ್ ಇರುತ್ತಲ್ಲ, ಅಲ್ಲಿ ಕೆಳಗಡೆ ಎಲ್ಲ ಒಂದಷ್ಟು ವಸ್ತುಗಳನ್ನ ಹಾಕಿ ಜಗ್ಲಿ ಪೂಜೆ ಅಂತ ಮಾಡ್ತಾರಲ್ವ, ಅದಿತ್ತು. ಹಿಂಗಾಗಿ ಹಿಂದಿನ ದಿನವೇ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಏನೇನಾಗಿದೆ ಸೈಟಲ್ಲಿ ನೋಡೋಣ ಅಂತೇಳಿ ಅಮ್ಮ ತಮ್ಮ ಎಲ್ಲರೂ ಬಂದಿದ್ದರು. ಸೊ ಹಿಂಗಾಗಿ ನಾನು ಅಷ್ಟು 6 ಮಂತ್ಸ್ ಆಯ್ತಲ್ವ, ನೋಡೇ ಇರಲಿಲ್ಲ ಮನೆ ಎಲ್ಲಿಗೆ ಬಂತು, ಹೆಂಗಾಗಿದೆ, ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಒಂದು ಕನಸಿದು ಆ್ಯಕ್ಚುಲಿ ತುಂಬ ವರ್ಷದ್ದು. ಹಿಂಗಾಗಿ ನೋಡೋಣ ಅಂತ ಹಿಂದಿನ ದಿನವೇ ನಾನು ಕೂಡ ಬಂದಿದ್ದೆ. ಸೊ ಇಲ್ಲಿ ಬಂದ ತಕ್ಷಣ ನನ್ನ ಅಗಸ್ತ್ಯಂಗಂತೂ ತುಂಬ ಖುಷಿ. ಒಂದು ಟೆರೆಸ್ ಮೇಲೆ ಹೋಗಿ ನೀರು ಹಾಕೋದಾಗಿರ್ಬೋದು, ಇನ್ನು ಮರಳೆಲ್ಲ ಆಟ ಆಡೋದು, ತುಂಬ ಟೈಮ್ ಪಾಸ್ ಮಾಡ್ದೆ. ಇನ್ನು ಮನೆ ಹಿಂದ್ಗಡೆ ಈ ಥರ ಒಂದು ಸ್ವಲ್ಪ ಗದ್ದೆ ಇದೆ, ಹೀಗಾಗಿ ಸಖತ್ತಾದಂಥ ಒಂದು ವ್ಯೂ ಇತ್ತು. ಎಲ್ಲ ಗ್ರೀನರಿ, ತಂಪಾದ ವಾತಾವರಣ, ಚೆನ್ನಾಗಿ ಅನ್ನಿಸ್ತಿತ್ತು. ಸೊ ಒಂಥರ ಖುಷಿ, ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಕೆಲಸನೂ ಅಷ್ಟೇ ಇನ್ನೂ ಇತ್ತು. ಮೇ ಬಿ ನೆಕ್ಸ್ಟ್ ಮಂತ್ ಎಂಡ್ವರೆಗೂ ಓಪನಿಂಗ್ ಆಗೋ ಚಾನ್ಸಸ್ ಇದೆ. ಸೊ ಅಲ್ಲಿಂದ ಬಂದ ತಕ್ಷಣ ಅಮ್ಮ ಇದು ಕಿರಿಕ್ಸಲ್ಲಿ ಸೊಪ್ಪಿತ್ತು, ಈ ಸೊಪ್ಪಿಂದು ಪಲ್ಯ ಮಾಡಿದರು. ಸಖತ್ತಾಗಿ ಟೇಸ್ಟ್ ಬಂದಿತ್ತಿದ್ದು. ಇದು ಆ್ಯಕ್ಚುಲಿ ಹೊಲದಲ್ಲಿ ಫ್ರೆಶ್ ಆಗಿ ಸಿಕ್ಕಿದ್ದು, ನಮ್ಮದೇ ಗದ್ದೆಲಿ. ಮೊನ್ನೆ ನಮ್ಮ ಅಮ್ಮ ಹೋಗಿದ್ರಲ್ವ ಊರಿಗೆ, ಹಿಂಗಾಗಿ ಬರ್ತಾ ತಗೊಂಡು ಬಂದಿದ್ರು. ಇದ್ರದ್ದು ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ, ಸಿಂಪಲ್ಲಾಗಿ ಮಾಡ್ತಾರೆ. ನಾವೇ ಸಿಟಿಲಿರೋರೇ ಸಮ್ವೇರ್ ಸ್ವಲ್ಪ ದುರಾದೃಷ್ಟವಂತರು ಅನಿಸುತ್ತೆ. ಫ್ರೆಶ್ ಆದಂಥ ತರಕಾರಿ ಸಿಗಲ್ಲ ಇಲ್ಲಿ ನಮಗಿಲ್ಲಿ. ಅವ್ರು ಆಗೇ ಕಿತ್ಕೊತಾರೆ, ಆವಾಗಲೇ ತಗೊಬರ್ತಾರೆ. ಸೊ ಸಖತ್ತಾಗಿ ಪಲ್ಯ ಕೂಡ ಬಂದಿತ್ತು. ಸೊ ಮಾಡಿದ್ವಿ. ಅದಾದ ತಕ್ಷಣ ಮನೇಲೇ ಧೂಪ ಮಾಡೋಕ್ಕಂತ ಈ ಥರ ಹೂವನ್ನೆಲ್ಲ 8-10 ದಿನದಿಂದ ಒಣಗಿಸಿಟ್ಟಿದ್ರು. ಹೆಂಗಂದರೆ ಮನೇಲಿ ಏನು ನಾವು ದೇವ್ರಿಗೆಲ್ಲ ಹೂವು ಹಾಕಿರ್ತೀವಲ್ವ, ಇದಕ್ಕೆ ಸಪ್ರೇಟಾಗಿ ಹೂವೇ ತರಬೇಕಂತ ಏನಿಲ್ಲ. ನಾವು ದೇವ್ರಿಗೆ ಏನು ಹೂವು ಹಾಕಿರ್ತೀವಲ್ವ, ಆ ಹೂವನ್ನ ಎತ್ತಿ ಇಡಬೇಕು. ಅದನ್ನ ನಾವೆಲ್ಲ ಬಿಸಾಕ್ತೀವಲ್ವ, ಅದ್ರ ಬದಲೇ ಹಾಗೆ ಇಟ್ಟು ಅದನ್ನ ಒಣಗಿಸ್ಬೇಕು. ಚೆನ್ನಾಗಿ ಒಣಗಿಸಿ ಅದಕ್ಕೆ ಚಕ್ಕೆ, ಲವಂಗ, ಈ ಥರ ಫ್ಲವರ್ ಇರುತ್ತಲ್ಲ ಅದು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಮಾತ್ರ. ಹೆಂಗಂದರೆ ಮನೇಲೇ ಕೆಲವು ಸಲ ಹೆಂಗಂದರೆ ನಾವು ಸುಮ್ಮನೆ ಖಾಲಿಯಾಗಿ ಟೈಮ್ನ ಹಾಳು ಮಾಡ್ತಿರ್ತೀವಿ. ಈ ಥರ ಏನಾರು ಇನೋವೇಟಿವ್ ಮಾಡಿದ್ರೆ ಮನೇಲೇ ಇರೋ ಒಂದಷ್ಟು ಥಿಂಗ್ಸಿಂದ ಒಂದಷ್ಟು ಖರ್ಚು ಉಳಿತೆ. ಆ್ಯಂಡ್ ದೇವ್ರಿಗೋಸ್ಕರ ನಾವೇನಾದರೂ ಸ್ವಂತ ನಾವು ಮಾಡಿದಾಗ ತುಂಬ ಒಂಥರ ಖುಷಿ ಸಿಗುತ್ತೆ. ಇನ್ನು ಇದಕ್ಕೆ ಪಲಾವ್ ಎಲೆ ಬರುತ್ತಲ್ವ, ಅದು ಸ್ವಲ್ಪ ಕರ್ಪೂರ, ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಜೊತೆಗೆ ಇದ್ರ ಮೇಲೆ ಇದಕ್ಕೆ ನಾವು ಕವಡೆ ಊದು ಅಂತೀವಿ, ಸಾಂಬ್ರಾಣಿ ಪೌಡ್ರ್ ಏನಿರುತ್ತಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಇಲ್ಲಿ ಮೇನ್ ಥಿಂಗ್ ಅಂದರೆ ಫ್ಲವರ್ಸ್ ಏನಿರ್ತಾವಲ್ವ ದೇವ್ರ ಮೇಲೇನು ಹಾಕಿ ಪ್ರತಿ ವಾರ ಸೋಮವಾರ ಶುಕ್ರವಾರ ಹಾಕ್ತೀವಿ, ಕೆಲವರು ದಿನಾಲೂ ಹಾಕ್ತಾರೆ. ಅದನ್ನ ತೆಗೆದು ಒಂದು ಕವರು ಅಥವಾ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ತಾ ದಿನಾಲೂ ಅದನ್ನ ಒಣಗಿಸ್ತಾ ಬರಬೇಕು. ಆ ಒಂದು ಒಣಗಿದಂಥ ಏನು ಹೂಗಳಿರ್ತಾವಲ್ಲ, ಅದು ಮಿಕ್ಸ್ ಆಗಲಿ, ಹೂವು ಏನೂ ಇಶ್ಯೂ ಇಲ್ಲ, ಇನ್ನೂ ಚೆನ್ನಾಗೇ ಒಂದು ಫ್ರಾಗ್ರೆನ್ಸ್ ಬರುತ್ತೆ. ಸೊ ಯಾವುದೇ ಹೂವು ಇರಲಿ, ನಿಮ್ಮ ಇಷ್ಟದ ಹೂವನ್ನ ನೀವು ಬಳಸ್ಕೋಬೋದು. ದೇವ್ರಿಗೆ ಏನು ಬಳಸಿರ್ತೀರ ಅದನ್ನೇ ಯೂಸ್ ಮಾಡಿಕೊಂಡು ನಾವು ಈ ಥರ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಚೆನ್ನಾಗಿ ಬಂತಿದ್ದು. ಇನ್ನು ಇದಕ್ಕೊಂಚೂರು ತುಪ್ಪ ಆ್ಯಡ್ ಮಾಡ್ಕೊಬೇಕು. ಕೆಲವರು ಚಂದನದ ಪೌಡ್ರ್ ಇರುತ್ತಲ್ವ ಅದನ್ನೂ ಆ್ಯಡ್ ಮಾಡ್ಕೊತಾರೆ. ಬಟ್ ಈ ಸಲ ನಾವು ಚಂದನದ ಪೌಡ್ರನ್ನ ಏನು ಆ್ಯಡ್ ಮಾಡ್ಕೊತಾ ಇಲ್ಲ. ಇನ್ನು ನೀವು ಫ್ರಾಗ್ರೆನ್ಸ್ ಸಲುವಾಗಿ ಏನಾದರೂ ಬೇರೆ ಪರ್ಫ್ಯೂಮ್ ಎಲ್ಲ ಯೂಸ್ ಮಾಡ್ಬೋದು. ಬಟ್ ದೇವ್ರಿಗೋಸ್ಕರ ಮಾಡ್ತಿದ್ದೀವಿ ಅಂದಾಗ ಸ್ವಲ್ಪ ಚೆನ್ನಾಗಿ ಒಂದಷ್ಟು ಪ್ಯೂರಿಟಿನ ಮೇಂಟೈನ್ ಮಾಡಬೇಕಾಗುತ್ತಲ್ವ. ಹಿಂಗಾಗಿ ನಾವು ರೋಸ್ ವಾಟರ್ ಕೂಡ ಏನು ಬಳಸಿಲ್ಲ, ಯಾಕಂದರೆ ರೋಸ್ ವಾಟರ್ ಮನೇಲಿ ಮಾಡಿದ್ದಿರಲಿಲ್ಲ. ಇನ್ನು ಅದಕ್ಕೋಸ್ಕರ ರೋಸ್ ವಾಟರ್ ಬಳಸಲಿಲ್ಲ. ಅದನ್ನ ಬಳಸಿದ್ರೆ ಮೇ ಬಿ ಇನ್ನೂ ಚೆನ್ನಾಗಿ ಬರ್ತಿತ್ತು. ಚೂರು ನೀರನ್ನ ಆ್ಯಡ್ ಮಾಡಿಕೊಂಡು ಈ ಥರ ಕಲಿಸ್ಕೊಂಡು ಇದನ್ನು ಒಂದೇನು ಧೂಪದ ಒಂದು ಸೈಜ್ ಬರುತ್ತಲ್ಲ, ನಮಗೆ ಹೆಂಗಿಷ್ಟ ಹಂಗೆ ಕೆಳಗಡೆ ದಪ್ಪ ಬಿಟ್ಕೊಂಡು ಮೇಲೆ ಉದ್ದ ಥರನೂ ಮಾಡ್ಕೊಬೋದು, ಅಥವಾ ಸೇಮು ಉದ್ದನೇ ಮಾಡ್ಕೊಬೋದು. ಸೊ ನಮ್ಗೆ ಹೆಂಗೆ ಇಷ್ಟ ಬರುತ್ತಲ್ವ ಆ ಥರ ಒಂದು ಶೇಪ್ ಮಾಡಿಕೊಂಡು ಚೆನ್ನಾಗಿ ಒಣಗಿಸ್ಬೇಕು ಮಾತ್ರ. ಇದು ಹಸಿಯಾಗಿದ್ದರೆ ಇದು ಹತ್ತಲ್ಲ, ಅಂದರೆ ಮೇಲೊಂಚೂರು ಹತ್ತುತ್ತೆ, ಆಮೇಲೆ ಕೆಳಗಡೆಯಿಂದ ಸ್ಟಾಪ್ ಆಗಿಬಿಡುತ್ತೆ. ಅದೇ ಚೆನ್ನಾಗಿ ಸಖತ್ತಾಗಿ ಇದು ಬಿಸಿಲಿಗೆ ಒಣಗಬೇಕು. ಬಿಸಿಲಿಗೆ ಚೆನ್ನಾಗಿ ಒಣಗಿದ್ರೆ ಸೇಮ್ ಆಗಿ ಅಂಗಡಿಯಲ್ಲಿಂದ ಏನು ನಾವು ಧೂಪನ ಪರ್ಚೇಸ್ ಮಾಡ್ಕೊಂಡು ಬರ್ತೀವಲ್ವ ಅದೇ ಥರ ಸ್ಮೆಲ್ಲು ಇರುತ್ತೆ, ಅದೇ ಥರನೇ ಫೀಲ್ ಇರುತ್ತೆ, ಒಂದು ಹೊಗೆ ಆಗಿರ್ಬೋದು ಎಲ್ಲನೂ ಕೂಡ. ಸೊ ಇದಕ್ಕೆ ಅಡಿಷ್ನಲ್ ನಾವು ಚಂದನದ ಪೌಡ್ರೇ ಆಗಿರ್ಬೋದು, ಈ ಥರ ನಮ್ಗೆ ಏನೇನು ಫ್ರಾಗ್ರೆನ್ಸ್ಗೋಸ್ಕರ ಬೇಕಲ್ವಾ, ಇನ್ನೊಂಚೂರು ಮಸಾಲೆ ಜಾಸ್ತಿ ಬೇಕಾ, ಕರ್ಪೂರ ಜಾಸ್ತಿ ಬೇಕಾ, ಅದು ಹೆಂಗಂದರೆ
ಒಂದು ಸಲ ಮಾಡಿದ ತಕ್ಷಣ ಐಡಿಯಾ ಬರುತ್ತೆ, ಇನ್ನೂ ಇದ್ರದ್ದು ಒಂದು ಫ್ರ್ಯಾಗ್ರೆನ್ಸ್ ಜಾಸ್ತಿ ಬರಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿ. ಸೊ ಹಿಂಗಾಗಿ ಇದು ಟ್ರಯಲ್ ಮಾಡ್ತಾ ಇದ್ವಲ್ಲ, ಹಿಂಗಾಗಿ ಸ್ವಲ್ಪ ಮಾಡಿದ್ದು ಬಟ್ ಸಖತ್ತಾಗಿ ಬಂತು. ನನಗೇನು ಅನ್ನಿಸ್ತಾ ಇತ್ತು ಅಂದರೆ ಇದು ಮೇ ಬಿ ಪೂರ್ತಿ ಉರಿಯಲ್ಲ ಅಥವಾ ಸ್ಮೆಲ್ ಬರುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಇತ್ತು. ಬಟ್ ಇಲ್ಲ, ಚೆನ್ನಾಗಿ ಸೇಮ್ ಹೊರಗಡೆಯಿಂದ ಧೂಪ ತಂದಾಗ ಹೆಂಗೆ ಬಂತಲ್ವ ಹಂಗೇ ಬಂದಿದ್ದು. ಸೊ ಇವತ್ತಿಂದ ಅಂದ್ಕೊಂಡಿದ್ದಷ್ಟೇ ಏನಂದರೆ ಇನ್ಮೇಲೆ ದೇವ್ರ ಮೇಲೆ ಏನು ಹೂವು ಹಾಕಿರ್ತೀವಲ್ವ ಅದನ್ನು ಬಿಸಾಕಲ್ಲ, ಅದರಿಂದನೇ ಯೂಸ್ ಮಾಡಿಕೊಂಡು ಒಂದು ಧೂಪನ ರೆಡಿ ಮಾಡ್ಕೊಳ್ಳೋಣ. ಒಂದು ಇನೋವೇಟಿವ್ ಐಡಿಯಾಸ್ ಈ ಥರ ನಾವು ಬ್ಯುಸಿ ಟೈಮಲ್ಲಿ ಮಾಡ್ತಾಯಿದ್ರೆ ನಮ್ಮ ಬ್ರೈನ್ಗೂ ಒಂಥರ ಆ್ಯಕ್ಟಿವ್ ಇರುತ್ತೆ. ಇನ್ನು ಅದಾದ ತಕ್ಷಣ ಇಲ್ಲಿ ಬಸವಣ್ಣ ಬಂದಿದ್ದ ಕೆಳಗಡೆ. ಸೊ ಅದಕ್ಕೆ ಪಾಪು ನೋಡೋಕ್ಕಂತ ಓಡೋದ. ನಮ್ಮಮ್ಮ ಹೇಳಿದ್ರು ಇಲ್ಲ ಒಂಚೂರು ದುಡ್ಡು ಬನಾನಾ ಈ ಥರ ಏನಾರು ಕೊಡಬೇಕು, ಬೆಲ್ಲ ಅಂತ. ಸೊ ಅದನ್ನ ಕೊಟ್ಟು ಬಂದ. ಅದಾದ ತಕ್ಷಣ ಅಗೇನ್ ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಜಗಲಿ ಪೂಜೆ ಅಂತ ಹೇಳಿದ್ನಲ್ವ, ಹಿಂಗಾಗಿ ನೆಕ್ಸ್ಟ್ ಡೇನೇ ನಾನು ಮತ್ತೆ ಬೆಂಗಳೂರಿಗೆ ಹೊರಡ್ಬೇಕಾಗಿತ್ತಲ್ವ, ಹಿಂಗಾಗಿ ಎಲ್ಲ ಕೆಲಸಗಳು ಫಾಸ್ಟಾಗಿ ನಡೀತಾ ಇತ್ತು. ಇನ್ನು ಈ ಥರ ಜಗಲಿ ಪೂಜೆನ ಮಾಡ್ತಾರೆ. ಈ ಥರ ಗಡಿಗೆ ಇರುತ್ತಲ್ಲ, ಚಿಕ್ಕ ಚಿಕ್ಕ ಮಡಿಕೆಗಳು, ಆ ಮಡಿಕೆಯಲ್ಲಿ ಒಂದು 9 ಥರದ ಧಾನ್ಯಗಳನ್ನು, ಮೊಸರನ್ನ, ಅಂಬ್ಲಿ, ಆಮೇಲೆ ಇದೆಲ್ಲ ಒಂದಷ್ಟು ಐಟಮ್ಸ್ನೆಲ್ಲ ಹಾಕಿ ಒಂದು ಏನು ನಾವು ಪೂಜೆ ದೇವಸ್ಥಾನ ಅದೊಂದು ರೂಮ್ ಕಟ್ಕೊತೀವಲ್ಲ ದೇವ್ರ ರೂಮ್ನ, ಅಲ್ಲಿ ಈ ಥರ ಕಾರ್ನರಲ್ಲಿ 4 ಮಧ್ಯಕ್ಕೊಂದಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವು ನೈವೇದ್ಯ ಎಲ್ಲ ಮಾಡಿ ಈ ಥರ ಒಂದು ಸಿಂಪಲ್ ಆದಂಥ ಪೂಜೆನ ಮಾಡ್ತಾರೆ. ಆ್ಯಂಡ್ ಅದನ್ನು ಮನೆ ಮಗಳ ಕಡೆಯಿಂದನೇ ಮಾಡಿಸ್ತಾರೆ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ. ಸೊ ಹಿಂಗಾಗಿ ನಾನು ಈಗ ಹೋದರೆ ಮತ್ತೆ ಇನ್ನು ನೆಕ್ಸ್ಟ್ ಯಾವಾಗ ಬರ್ತೀನೋ ಗೊತ್ತಿಲ್ಲ, ಹಿಂಗಾಗಿ ಇದೊಂದು ಪೂಜೆನ ಇವಾಗಲೇ ಮಾಡಿಸ್ಬಿಡೋಣ ಅಂತ ನಮ್ಮಮ್ಮ ಫ್ರೈಡೇನೂ ಇತ್ತು, ದಿನವೂ ಕೇಳಿದರು, ಒಳ್ಳೆ ದಿನನೇ ಅಂತ ಹೇಳಿದರು. ಹಿಂಗಾಗಿ ಬೆಳಗ್ಗೆ ಹೋಗ್ಬಿಟ್ಟು ಈ ಥರ ಪೂಜೆ ಮುಗಿಸ್ಕೊಂಡ್ವಿ. ಇನ್ನು ಇಲ್ಲಿ ಟೈಲ್ಸ್ ಎಲ್ಲ ಹಾಕ್ತಾಯಿದ್ರಲ್ಲ, ನನಗಿದು ನಾನು ಫಸ್ಟ್ ಟೈಮ್ ಹಿಂಗೆ ನೋಡಿದ್ದು, ಹಿಂಗಾಗಿ ಅದ್ರದ್ದೊಂದು ಕ್ಲಿಪ್ ತೊಗೊಂಡೆ. ಸೊ ಚೆನ್ನಾಗಿ ಫೀಲ್ ಆಗ್ತಾಯಿತ್ತು. ಎಷ್ಟೋ ವರ್ಷ ಚಿಕ್ಕವರಿದ್ದಾಗೆಲ್ಲನೂ ಮನೆ ಕಟ್ಟೋಣ, ನಮ್ಮದು ಮನೆ ಓನ್ ಇರಬೇಕು ಅಂತ ಚಿಕ್ಕವ್ರು ಸ್ಕೂಲಿಂದ ಕಾಲೇಜಿಂದ ಎಲ್ಲ ಬರೀ ಸ್ವಂತ ಮನೆ ಬೇಕು ಈ ಥರ ಒಂದಷ್ಟು ಆಸೆಗಳೇ, ತುಂಬಾ ಆಸೆ ಇತ್ತು. ಬಟ್ ಇವತ್ತು ನಮ್ಮ ಅಮ್ಮನ ಕನಸನ್ನು, ನಮ್ಮ ಅಮ್ಮ ಕಂಡ ಒಂದು ದೊಡ್ಡ ಕನಸನ್ನು ನನ್ನ ತಮ್ಮ ಶ್ರಮ ಪಟ್ಟು ಮಾಡ್ತಾ ಇದ್ದಾನೆ. ಕಣ್ಣು ತುಂಬ್ಕೊಂಡ್ಬಿಡುತ್ತೆ ಇದನ್ನೆಲ್ಲ ನೋಡಿದ್ರೆ. ನಿಜ ಹೇಳ್ಬೇಕಂದ್ರೆ ಖುಷಿಯಲ್ಲಿ ಚೆನ್ನಾಗಿ ಒಂದಷ್ಟು ಮಾತಲ್ಲಿ ಎಕ್ಸ್ಪ್ರೆಷನ್ನೇ ಮಾಡೋಕ್ಕಾಗಲ್ಲ ಈ ಥರ ಒಂದಷ್ಟು ಖುಷಿಗಳನ್ನು ಅಂತ ಹೇಳ್ಬೋದು. ಸೊ ತುಂಬಾ ಖುಷಿ ಆಯಿತು. ಫೈನಲಿ ಇನ್ನೊಂದು ಮಂತಲ್ಲಿ ಪೂರ್ತಿ ಆದಂಥ ಒಂದು ಮನೆ ಕೂಡ ರೆಡಿ ಆಗುತ್ತೆ. ತುಂಬ ಕಷ್ಟ ಆಯಿತು, ಆಗ್ತಿದೆ ಕೂಡ. ಅವನು ಚಿಕ್ಕವನು, ತಮ್ಮನು. ಸೊ ಹಿಂಗಾಗಿ ಎಲ್ಲ ಪ್ರೆಸರ್ ಬಿದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಅಲ್ಲಿ ಪೂಜೆ ಮುಗಿಸ್ಕೊಂಡು ಟೆರೆಸ್ಗೆ ಬಂದ್ವಿ. ಇಲ್ಲಿ ಊರಿಂದ ಒಂದಷ್ಟು ಶೇಂಗಾ ಕಡಲೆ ಬೀಜ ಎಲ್ಲ ತಂದಿದ್ರಲ್ಲ ಅದನ್ನೆಲ್ಲ ಒಣಗಾಕಿದ್ರು. ಇನ್ನು ನನ್ನ ಮಗ ಹಂಗೆ ಎಲ್ಲ ಬಿಟ್ಟು ಟೆರೆಸಲ್ಲಿ ಆ ಬಿಸಿಲಲ್ಲಿ ಪಿಯಾನೋ ತೊಗೊಂಡು ಬಂದು ಮೈಕ್ ಹಿಡ್ಕೊಂಡು ಸಾಂಗ್ ಹಾಡ್ತಾ ಕೂತಿದ್ದಾನೆ. ಸೊ ಅವ್ನಿಗೆ ಹೆಂಗಂದರೆ ಬಿಸಿಲಿರಲಿ ಎಣ್ಣೆ ಇರಲಿ, ಮಳೆ ಇರಲಿ ಬಿಸಿಲು ಇರಲಿ, ಒಟ್ಟಿನಲ್ಲಿ ಹೊರಗಡೆ ಇರಬೇಕು ಅಂದರೆ ಅವ್ನು ಖುಷಿಯಾಗಿರ್ತಾನೆ. ಇನ್ನಿತ್ತು ಇದನ್ನು ಚೂರು ನನಗೆ ಕೊಡೋರಿದ್ರು, ಹಿಂಗಾಗಿ ಇಲ್ಲೆಲ್ಲ ನಾನು ಚೆನ್ನಾಗಿ ಒಣಗಿಸ್ಕೊಳ್ಳಲ್ಲ ಅಂತ ಹೇಳಿ ಅಮ್ಮನೇ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಇದೇ ಅಲ್ವಾ ಅಮ್ಮನ ಪ್ರೀತಿ ಅಂದರೆ. ನಾನು ಬಂದರೆ ಸಾಕು, ನಮ್ಮಮ್ಮ ಎಲ್ಲ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಈ ಥರ ಕಡಲೆ ಬೀಜ ಎಲ್ಲನೂ ಪಾಪ ತುಂಬ ಟೈಮ್ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಹಿಟ್ಟನ್ನ ರೆಡಿ ಮಾಡ್ಕೊತಾರೆ. ನಾನು ಇನ್ನೂವರೆಗೂ ಯಾವುದೇ ರೀತಿ ಕಾಳುಗಳನ್ನು ಕ್ಲೀನ್ ಮಾಡ್ಕೊಂಡಿದ್ದೇ ಇಲ್ಲ, ಅಥವಾ ಹಿಟ್ಟನ್ನ ಗಿರ್ನಿಗೆ ತೊಗೊಂಡು ಹೋಗಿದ್ದೇ ಇಲ್ಲ. ಮದುವೆ ಆಗಿ 5 ಇಯರ್ಸ್ ಆದರೂ ಆಲ್ಮೋಸ್ಟ್ ಅಲ್ಲಿಂದನೇ ಎಲ್ಲ ತಗೊಂಡು ಬರೋದು. ಇನ್ನು ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಪುನಃ ಬೆಂಗಳೂರಿಗೆ. ತುಂಬ ಬೇಜಾರಾಗುತ್ತೆ, ಒಂದು ಖುಷಿಯಿಂದ ಇರ್ತೀವಿ ಒಂದು 10 ಡೇಸು, ಬಟ್ ಅಗೇನ್ ಹೋಗಲೇಬೇಕಲ್ವ. ಸೊ ಹೊರಡ್ತಾ ಇದ್ವಿ. ನವೆಂಬರ್ 1 ರಾಜ್ಯೋತ್ಸವದ ಕಲರವ ನಮ್ಮ ಬೆಳಗಾವಿಯಲ್ಲಿ 1 ಮಂತ್ ಬಿಫೋರೇ ಸ್ಟಾರ್ಟ್ ಆಗಿತ್ತು. ಅದನ್ನು ನೋಡ್ತಾ ಖುಷಿ ಆಗ್ತಾಯಿತ್ತು. ಬಟ್ ಈ ವರ್ಷದ ನವೆಂಬರ್ 1ಗೆ ನಾನು ಬರೋಕ್ಕಾಗಲ್ಲ, ಹಿಂಗಾಗಿ ಸ್ವಲ್ಪ ಬೇಜಾರು ಆಗ್ತಾಯಿತ್ತು. ಸೊ ನಮ್ಮ ಬೆಳಗಾವಿಯಲ್ಲಿ ರಾಜ್ಯೋತ್ಸವನ ತುಂಬ ಅಂದರೆ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ. ಬಟ್ ಈ ಸಲ ಮಿಸ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಇಯರ್ ನೋಡೋಣ ಅದೃಷ್ಟ ಇದ್ದರೆ. ಆ್ಯಂಡ್ ಈ ಥರ ನನ್ನ ಒಂದಷ್ಟು ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಪುಟ್ಟ
ಎಫರ್ಟ್ಗೆ ವ್ಯಾಲ್ಯೂ ಬರಬೇಕಂದ್ರೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ಇದೆ. ಹಂಗೆ ಜೋರಾಗಿ ಮಳೆ ಬರ್ತಾಯಿತ್ತು. ಟೋಲಲ್ಲಿ ನಿಲ್ಲಿಸಿ ಒಂಚೂರು ಮೆಣಸಿನ್ಕಾಯಿ ಬಜ್ಜಿ ತಿನ್ಕೊಂಡು ಟೀ ಕುಡ್ಕೊಂಡ್ವಿ. ಸಖತ್ತಾದಂಥ ಮಜಾ ಬರ್ತಾಯಿತ್ತು. ಟಯರ್ಡ್ ಆಗಿತ್ತು ಕೂತಿ ಬಟ್ ಸ್ಟಿಲ್ ಈ ಥರ ಮಳೇಲಿ ಆ ಥರ ಎಂಜಾಯ್ ಮಾಡೋದು ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.